ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಜರಾತ್ ಟ್ರಿಪ್ ಡೇ 5. ನಾವಿವತ್ತು ಬೆಳಗ್ಗಿನ ರನ್ ಉತ್ಸವಿಂದ ರೆಡಿಯಾಗಿ ನೋಡೋಕೆ ಬಂದಿರೋದು ಕಾಲಾದುಂಗರ್ ಆನ್ ದ ವೇನೇ ನಮಗೊಂದು ಮ್ಯಾಗ್ನೆಟಿಕ್ ಝೋನ್ ಸಿಕ್ತು. ಇದು ನೋಡ್ತಿರ್ಬೋದು ನೀವು. ಈ ಮ್ಯಾಗ್ನೆಟಿಕ್ ಝೋನಲ್ಲಿ ಕಾರ್ ಉಲ್ಟಾ ಹಿಂಗೆ ತಾನೇ ಹೋಗ್ತಿತ್ತು ವಿದೌಟ್ ಏನು ಎಕ್ಸಲೇಟ್ರ್ ಏನೂ ಮಾಡ್ದಂಗೆ. ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಾವು ಕ್ಯಾಮಲ್ ರೈಡಿಗೆ ಬಂದ್ವಿ. ಅಲ್ಲೆಲ್ಲ ಪೇಟ ಎಲ್ಲ ಹಿಂಗೆ ಸುತ್ತಿದ್ರು. ಈಚ್ ಪೇಟ 50 ರೂಪೀಸ್ ಚಾರ್ಜ್ ಮಾಡಿದ್ರು. ಕ್ಯಾಮಲ್ ರೈಡ್ ಅರೌಂಡ್ 200 ರೂಪೀಸ್ ಚಾರ್ಜ್ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿ ಎಲ್ಲಿ ಸೈಟ್ ಸೀಯಿಂಗ್ ಹೋದರೂ ಅವ್ರದ್ದು ಅಜ್ರಕ್ ಪ್ರಿಂಟದ ಫುಲ್ ಶಾಪ್ಸ್ ಎಲ್ಲ ಇರ್ತಿತ್ತು. ಇದೇ ಕಾಲಾದುಂಗರ್ ಹೈಯೆಸ್ಟ್ ಪೀಕ್ ಆಫ್ ಗುಜರಾತ್ ಅಂತೆ. ಇಲ್ಲಿಂದ ನಾವು ದುರ್ಬೀನ್ ನೋಡ್ತಿರ್ಬೋದು. ನನ್ನ ಮಗ ಹಾಕ್ಕೊಂಡಾನ. ಆ ದುರ್ಬೀನ್ ಒಳಗೆ ನೋಡಿದ್ರೆ ನಮಗೆ ಪಾಕಿಸ್ತಾನ್ ಬಾರ್ಡ್ರ್ ಎಲ್ಲ ಕಾಣಿಸ್ತಿತ್ತು. ಅಲ್ಲಿಂದ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಳಿದು ಬಂದ್ವಿ. ಇಲ್ಲಿಂದ ನಾವು ಹೋಗಬೇಕಾಗಿರೋ ಧೋಲಾವೇರಾಗೆ ಹೋಗುವಾಗ ನಮಗೆ ಆ ಕಡೆ ಈ ಕಡೆ ಫುಲ್ ರಿವರ್ ಮಿಡಲ್ ಒಂದು ವೇ ಸಿಕ್ಕಿತ್ತು. ಅದು ರೋಡ್ ಟು ಹೆವನ್ ಅಂತ. ಈಗ ನೀವು ನೋಡ್ತಿರ್ಬೋದು, ಇದು ಹರಪ್ಪನ್ ಸಿಟಿ. ಮೊಹೆಂಜೊದಾರೋ ಹರಪ್ಪನ್ ಸಿವಿಲೈಸೇಷನ್ ಅಂತ ನಾವೇನು ಟೆಕ್ಸ್ಟ್ ಬುಕ್ ಹಿಸ್ಟ್ರಿ ಒಳಗೆ ಓದಿದ್ವಲ್ಲ, ಅದು ಹರಪ್ಪನ್ ಸಿಟಿ. ಇದು ಇಲ್ಲಿ ಫುಲ್ ಅವ್ರದ್ದು ಒಂದು ಸಿಟಿ ಸಿಕ್ಕೈತಂತ. ಮೊದಲಿಲ್ಲಿ ಫುಲ್ಲು ಎಲ್ಲ ಮೌಂಟೇನ್ ಗತೆ ಇತ್ತು. ಫುಲ್ ಕವರ್ಡ್ ಇತ್ತಿದು ಎಲ್ಲ ಸಾಯಿಲ್ ಒಳಗೆ ಮುಚ್ಚಿ ಹೋಗಿತ್ತಿದ್ದು ಅರ್ಥಕ್ವಿಕ್ ಒಳಗೆ. ಅಲ್ಲಿ ಮೇಲೆಲ್ಲ ಬೆಳಿತಿದ್ರಂತ. ಬಟ್ ಆಮೇಲೆ ಒಂದ್ಸರಿ ಡಿಗ್ ಮಾಡಿದಾಗ ಈ ಸಿಟಿನ ಸಿಕ್ಕೈತೆ ಅವರಿಗೆ ಆರ್ಕಿಯಾಲಜಿಕವರು. ಹಂಗೆ ಹುಡುಕ್ತಾ ಇಲ್ಲೆಲ್ಲ ಅವ್ರ ಕ್ರಾಪ್ಸ್ ಎಲ್ಲ ಹೆಂಗೆ ಸ್ಟೋರ್ ಮಾಡ್ತಿದ್ರು, ರಿಸರ್ವೇರ್ಸ್ ಎಲ್ಲ ಹೆಂಗಿದ್ವು, ದೊಡ್ಡ ರಿಸರ್ವೇರ್ಸ್ ಎಲ್ಲ ಇದ್ದರು. ಆಮೇಲೆ ಈ ಸಿಟಿ ಒಳಗೆ ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ 3 ಥರ ಸ್ಟೇಜಸ್ಸು ಸಿಕ್ಕಾವು. ಅಂದ್ರೆ ಹೈಯರ್ ಕ್ಲಾಸ್ ಪೀಪಲ್ ಒಂದು ಕಡೆ ಇರ್ತಿದ್ರು, ಲೋವರ್ ಕ್ಲಾಸ್ ಪೀಪಲ್ ಒಂದು ಕಡೆ, ಮಿಡಲ್ ಕ್ಲಾಸ್ ಪೀಪಲ್ ಒಂದು ಕಡೆ. ಅಷ್ಟು ಚಂದ ರಿಸರ್ವೈರ್ಸ್ ಎಲ್ಲ ಹೆಂಗಂದ್ರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಅವೆಲ್ಲ ಫಿಲ್ಟ್ರ್ ಆಗಿ ಹೋಗೋ ಥರ. ಅವಾಗಿನ ಕಾಲದಾಗನ ಪೀಪಲ್ ಶವರ್ ತೊಗೊಳ್ಳೋ ಥರ ಅದೆಲ್ಲ ಭಾಳ ಚಂದಿತ್ತು. ಇದು ನೋಡಿ, ದೊಡ್ಡ ರಿಸರ್ವೇರ್, ಸೆಂಟ್ರಲ್ ರಿಸರ್ವೇರ್ ಇದು. ಆಮೇಲೆ ಇಲ್ಲೇ ಇವರು ಇದು ಜೆಮ್ಸ್ ಎಲ್ಲ ಮತ್ತು ಡೈಮಂಡ್ಸ್ನ ತೊಗೊಂಬಂದು ಶೇಪ್ ಮಾಡೋದಾಗಲಿ, ಪಾಲಿಷ್ ಮಾಡೋದಾಗಲಿ ಇತ್ತು. ಇದು ನೀವು ನೋಡ್ತಿರಲ್ಲ, ಇದು ಅವ್ರದ್ದು ಆಡಿಟೋರಿಯಮ್ ಅಂತೆ. ಅರೌಂಡ್ 12,000 ಪೀಪಲ್ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು ಅವರು. ಅವ್ರದ್ದೇ ಆದ ಒಂದಿಷ್ಟು ಸ್ಕ್ರಿಪ್ಟ್ಸು, ಆಮೇಲೆ ಫಾಸಿಲ್ಸ್, ಸ್ಟೋನ್ಸ್ ಎಲ್ಲ ಸಿಕ್ಕಾವ. ನಿಮ್ಗೆ ಗೊತ್ತು, ಸ್ಟೋನ್ ಫಾಸಿಲ್ ಆಗಕ್ಕೆ ಎಷ್ಟೋ ವರ್ಷ ಬೇಕು. ಸೊ ಇದೆಷ್ಟೋ ಭಾಳ 1000 ಗಟ್ಟಲೆ ವರ್ಷದ ಹಿಂದಿನ ಸಿಟಿನ ಸಿಕ್ಕಂಗೆ ನೋಡಿ. ಇದೆ ನೋಡಿ ಅವ್ರ ಸ್ಕ್ರಿಪ್ಟು. ಸೊ ಇದೆಲ್ಲ ಆಡಿಟೋರಿಯಮ್ ಅದೆಲ್ಲ ನೋಡ್ಕೊಂಡು ನಾವು ಸನ್ಸೆಟ್ ನೋಡೋಕೆ ಬಂದ್ವಿ ಆನ್ ದ ವೇ ಟು ರನ್ ಉತ್ಸವ್. ಇದು ನಮ್ಮ ಕ್ಯಾಂಪ್ ಸಿಟಿಗೆ ವಾಪಸ್ ಬಂದ್ವಿ. ಅವತ್ತಿನ ದಿನ ಅವ್ರು ಬೋನ್ ಫೈರ್ ಹಾಕಿದ್ರು. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಯಾಂಪ್ ಫೈರ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಇವತ್ತಿನ ದಿನ ಮುಗಿಸಿದ್ವಿ. ಬಾಯ್.